ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲಿ ಒಣಗಿಸು ನೆರಳಲ್ಲಿ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು, ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು, ನೀನೇ ಹೇಳು ರಾಘವೇಂದ್ರ. ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ. ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಹಯಗ್ರೀವ ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತು. 1 ಲೋಟ ಕಡಲೆಬೇಳೆನ ಕುಕ್ಕರಲ್ಲಿ 2.5 ಲೋಟ ಆಗುವಷ್ಟು ನೀರು ಹಾಕ್ಕೊಂಡು ಅದನ್ನ ಬೇಯಿಸ್ಕೊಂಡಿದ್ದೀನಿ. 5 ವಿಷಲ್ ಕೂಗಿಸ್ಕೋಬೇಕು. ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಕರೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಈಗ ಮತ್ತೆ ಅದೇ ಕಡಾಯಿಗೆ ತುಪ್ಪ ಇರುತ್ತಲ್ಲ, ಹೇಗಿದ್ರು ದ್ರಾಕ್ಷಿ ಗೋಡಂಬಿ ಕರೆದಿದ್ದು, ಅದಕ್ಕೊಂದು 4 ಲವಂಗ ಹಾಗೆ 2 ಸ್ಪೂನ್ ಹಾಕುವಷ್ಟು ಗಸಗಸೆ ಹಾಕ್ಕೊಂಡು ಚೂರು ಘಮ ಬರೋ ತನಕ, ಅದು ಬೇಗ ಸೀದೋಗ್ಬಿಡುತ್ತೆ ಗಸಗಸೆ, ತುಂಬ ಫ್ರೈ ಮಾಡೋದು ಬೇಡ, ಚೂರು ಘಮ ಘಮ ಅನ್ನೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೆ 3/4 ಲೋಟ ಆಗುವಷ್ಟು ಬೆಲ್ಲ, ಯಾವ ಲೋಟದಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ 3/4 ಲೋಟ ಆಗುವಷ್ಟು ಬೆಲ್ಲನ ಹಾಕ್ಕೊಂಡು ಬೆಲ್ಲ ಕರಗಿಸೋ ಥರ ಒಂಚೂರು ಅದನ್ನು ಕೈ ಆಡಿಸ್ಕೊಂಡು, ಅಂದರೆ ತುಂಬ ಏನು ಪಾಕ ಎಲ್ಲ ಬರೋದೇನು ಬೇಡ, ಅದೆಲ್ಲ ಒಗ್ಗೂಡಿದ್ರೆ ಸಾಕು, ಅಲ್ಲಿ ತನಕ ಅದನ್ನ ಕೈ ಆಡಿಸ್ಕೊಂಡು ಮೇಲಿಂದ 1 ಹಿಡಿ ಆಗುವಷ್ಟು ಒಣಕೊಬ್ಬರಿ ತುರಿ ಹಾಗೆ 1 ಹಿಡಿ ಆಗುವಷ್ಟು ಕಾಯಿ ತುರಿನೂ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರೋ ಕಾಯಿ ತುರಿ. ಬರೀ ಒಣಕೊಬ್ಬರಿ ಹಾಕ್ಕೊಂಡ್ರೂ ಕೂಡ ಬರುತ್ತೆ, ಕಾಯಿ ತುರಿ ಹಾಕಲೇಬೇಕು ಅಂತ ಏನಿಲ್ಲ, ಆದರೆ ಕಾಯಿ ತುರಿನೂ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ನೀವು ಮಾಮೂಲಿಯಾಗಿ ಹಯಗ್ರೀವ ತಿನ್ನೋದಕ್ಕಿಂತ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಖಂಡಿತ ಎಲ್ಲರೂ ಈ ರೀತಿ ಟ್ರೈ ಮಾಡಿ ನೋಡಿ. ಈ ರೀತಿ ಇದನ್ನು ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಾವು ಕಡಲೆಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಒಂದು ಸರಿ ಚೆಕ್ ಮಾಡ್ಕೋಬೇಕು. ಚೆನ್ನಾಗಿ ತುಂಬ ಮೆತ್ತಗೆ ಬೇಯೋದು ಬೇಡ, ಕಾಳು ಬೆಂದಿರಲಿ, ಅಂದರೆ ಕಾಳು ಸಿಗಬೇಕದು. ತುಂಬ ಮೆತ್ತಗೆ ಹಾಕ್ಬಿಟ್ರೆ ಅದು ಹೋಳಿಗೆ ಹೂರಣ ಥರ ಆಗಿಬಿಡುತ್ತೆ, ಆ ರೀತಿಯೂ ಆಗಬಾರ್ದು. ಒತ್ತಿದ್ರೆ ನೀಟಾಗಿ ಅದು ಪ್ರೆಸ್ ಆಗಿ ಒಳಗಡೆ ಹಸಿ ಅಂಶ ಏನು ಉಳ್ಕೊಂಡಿರಬಾರ್ದು, ಅಲ್ಲಿ ತನಕ ಅದನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಚೆನ್ನಾಗಿ ನೀರು ಹಾಕಿ ಬೇಯಿಸ್ಕೊಂಡಿದ್ರೆ ನೀರು ಉಳಿತು ಅಂತ ಅದನ್ನ ಚೆಲ್ಲಕ್ಕೆ ಹೋಗಬೇಡಿ. ನೆಕ್ಸ್ಟು ಸಾರು ಮಾಡಬೇಕಾದ್ರೆ ಆ ಉಳಿದಿರೋ ನೀರಲ್ಲಿ ಅದನ್ನ ಸಾರು ಮಾಡ್ಕೊಳ್ಬೋದು. ನೋಡಿ, ನಾನು ಇಲ್ಲಿ ಒತ್ತು ತೋರಿಸ್ತಾ ಇದ್ದೀನಿ, ಈ ರೀತಿ ಕಡಲೆಕಾಳು ನೀಟಾಗಿ ಬೆಂದಿರಬೇಕು. ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನು, ಲೈಕು, ಕಮೆಂಟು, ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ. ಹಬ್ಬಕ್ಕೆ ನೀವುಗಳು ಇನ್ನೂ ಯಾವ್ದಾದ್ರು ರೆಸಿಪಿ ಬೇಕು ಅಂತಂದರೆ ಅದನ್ನೂ ಕಮೆಂಟ್ ಮೂಲಕ ತಿಳಿಸಿ, ನಾನು ಆ ರೆಸಿಪಿಗಳನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈ ಥರ ಕಡಲೆಬೇಳೆ ಬೆಂದಿರೋದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಚೆನ್ನಾಗಿ ಬೆಂದಿರಬೇಕು. ನಿಮಗೆ ತುಂಬ ವಿಷಲ್ ಹಾಕ್ಸೋಕೆ ಇಷ್ಟ ಇಲ್ಲ ಅಂತಂದರೆ ಕಡಲೆಬೇಳೆನ ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿಟ್ಕೊಂಡು ಮಾಡಿದ್ರೂ ಕೂಡ ಬರುತ್ತೆ. ಒಟ್ಟು ತುಂಬ ಮೆತ್ತಗೆ ಕಡಲೆಬೇಳೆ ಹೂರ್ಣ ಆಗೋಷ್ಟು ಮೆತ್ತಗೆ ಬೇಯಬಾರ್ದು, ಕಾಳು ಅಗಿಯೋಕ್ಕೆ ಬಾಯಿಗೆ ಸಿಗಬೇಕು, ಬೆಂದು ಇರಬೇಕು, ಆ ಥರ.
ನೋಡಿ ಈ ಥರ ಇದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಹಾಗೆ ಅದ್ರ ಜೊತೆಗೆ ಹೊಂದ್ಕೊಳ್ಳೋಕೆ ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ತೀನಿ. ಹಾಗೆ ಕುದೀತಾ ಇರಬೇಕಾದ್ರೆ ಜೊತೆಗೆ ಒಂದೆರಡು ಸ್ಪೂನ್ ತುಪ್ಪನ ಮೇಲಿಂದ ಹಾಕ್ಕೊಂಡು ಒಂದೆರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ಅದು ಕುದಿಯಕ್ಕೆ ಬಿಡ್ತೀನಿ. ಕುದ್ದು ಅದು ಗಟ್ಟಿ ಆಗಬೇಕು. ನೋಡಿ ಈಗ ಕುದಿಯಕ್ಕೆ ಬಿಟ್ಟು ಅದು ಈ ರೀತಿ ಗಟ್ಟಿಯಾಗಿದೆ. ಗಟ್ಟಿ ಆದಮೇಲೆ ಮೇಲಿಂದ ತುಪ್ಪದಲ್ಲಿ ಕರೆದಿರೋ ದ್ರಾಕ್ಷಿ ಗೋಡಂಬಿನೂ ಆ್ಯಡ್ ಮಾಡಿಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಹಯಗ್ರೀವ ರೆಡಿ ಆಗುತ್ತೆ. ನಾನು ಇವಾಗ ಎತ್ತು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಇದು ರಾಯರ್ ನೈವೇದ್ಯಕ್ಕೆ ತುಂಬ ಶ್ರೇಷ್ಠವಾಗಿರುವಂಥದ್ದು. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್